ಕಾರ್ತಿಕ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಶ್ರೇಷ್ಠನಾಗುವುದು ಆತ ಸೋತೇ ಇಲ್ಲ ಎಂಬ ಕಾರಣಕ್ಕಲ್ಲ, ಯಾವ ಸೋಲಿನಿಂದಲೂ ಆತನನ್ನು ತಡೆಯಲಾಗಲಿಲ್ಲ ಎಂಬ ಕಾರಣಕ್ಕೆ. ಇವತ್ತು ಎಷ್ಟೋ ಹುಡುಗಿಯರಿಗೆ ಮದುವೆ ಆಗ್ತಾ ಇಲ್ಲ. ಅವರಾಗ್ತಾ ಇಲ್ವೋ, ಇಲ್ಲದೆ ಗಂಡು ಸಿಗ್ತಾ ಇಲ್ವೋ ಗೊತ್ತಿಲ್ಲ. ಯೋಚಿಸಬೇಕು, ವಿಚಾರ ಮಾಡ್ಕೋಬೇಕು. ಅದಕ್ಕೆ ಒಬ್ಬರು ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ, ಅದನ್ನು ನಾನು ತಿಳಿಸ್ತೀನಿ ನೋಡಿ. ಏಕೆ ಕಡಿಮೆ ಶಿಕ್ಷಣವಿದೆ ಬೇಡ ಅಂತ ಹೇಳ್ತಾರೆ, ಸಂಬಳ ಕಡಿಮೆ ಇದೆ ಬೇಡ ಅಂತ ಹೇಳ್ತಾರೆ, ಹಳ್ಳಿಯಲ್ಲಿ ಇದ್ದೇವೆ ಬೇಡ ಅಂತ ಹೇಳ್ತಾರೆ, ಸ್ವಂತ ಮನೆ ಇಲ್ಲ ಬೇಡ ಅಂತಾರೆ, ಮನೆಯಲ್ಲಿ ಅತ್ತೆ ಮಾವ ಇದ್ದಾರೆ ಬೇಡ ಅಂತಾರೆ, ಹೊಲ ಇಲ್ಲ ಬೇಡ ಅಂತಾರೆ, ಗದ್ದೆ ಇಲ್ಲ ಬೇಡ ಅಂತಾರೆ, ಹೊಲದ ಕೆಲಸ ಮಾಡುತ್ತೇವೆ ಬೇಡ ಅಂತಾರೆ, ಉದ್ಯೋಗ ಮಾಡುತ್ತೇವೆ ಬೇಡ, ಬಹಳ ದೂರವಿರುತ್ತಾನೆ ಬೇಡ ಅಂತಾರೆ, ಅವನು ಕಪ್ಪಾಗಿದ್ದಾನೆ ಬೇಡ ಅಂತಾರೆ, ತಲೆಯಲ್ಲಿ ಕೂದಲಿಲ್ಲ ಬೇಡ ಅಂತಾರೆ, ಅವನು ಚಿಕ್ಕದಾಗಿದ್ದಾನೆ ಬೇಡ ಅಂತಾರೆ, ಬಹಳ ಎತ್ತರವಿದ್ದಾನೆ ಬೇಡ ಅಂತಾರೆ, ವಯಸ್ಸಿನಲ್ಲಿ ಬಹಳ ಅಂತರವಿದೆ ಬೇಡ ಅಂತಾರೆ, ಅವನು ಎಲ್ಲಿ ಇರುತ್ತಾನೋ ಆ ಜಾಗ ಸರಿ ಇಲ್ಲ ಬೇಡ, ಏಕನಾಡಿ ಇದೆ ಬೇಡ, ಮಂಗಳವಿದೆ ಬೇಡ, ನಕ್ಷತ್ರ ದೋಷವಿದೆ ಬೇಡ, ಮೈತ್ರಿ ದೋಷವಿದೆ ಬೇಡ, ಎಲ್ಲದಕ್ಕೂ ಬೇಡ ಬೇಡ ಬೇಡ. ಅವನು ಸಂಬಳ ಕಡಿಮೆ ತೆಗಿತಾನೆ ಬೇಡ. ಗೊತ್ತಾಯ್ತಾ? ಎಲ್ಲದಕ್ಕೂ ಬೇಡ 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 ಅಂದರೆ ವಯಸ್ಸುಗಳೇನಾಗತ್ತೆ, ಮೀರೋಗತ್ತೆ. ಎಲ್ಲ ವಿಷಯದಲ್ಲೂ ಬೇಡವೆಂದ ಕೂತರೆ ಮದುವೆ ಆಗೋದು ಯಾವಾಗ? ಸಂಸಾರ ಯಾರ ಜೊತೆ ಮಾಡುತ್ತೀರಾ? ತಂದೆ ತಾಯಿ ಯಾವಾಗ ಆಗುತ್ತೀರಿ? ಅತ್ತೆ ಮಾವ ಯಾವಾಗ ಆಗುತ್ತೀರಿ? ಅಜ್ಜ ಅಜ್ಜಿ ಯಾವಾಗ ಆಗುತ್ತೀರಿ? ಆಯಿತು, ಇಷ್ಟೆಲ್ಲ ಕಾರಣ ಹುಡುಗನಿಗಾಗಿ ಕೊಡುತ್ತಿರುವಾಗ ಹುಡುಗಿ ಹತ್ತಿರ ಇರುವ ಯಾವುದಾದರೂ ಇಂತಹ ವಿಶಿಷ್ಟ ಗುಣಗಳ ಬಗ್ಗೆ ತಂದೆ ತಾಯಿಯಂದಿರು ಹೇಳುತ್ತೀರಾ? ಬಹಳಷ್ಟು ಹುಡುಗಿಯರಿಗೆ ಸಂಸಾರ ಹೇಗೆ ಮಾಡುವುದೆಂದರೆ ಗೊತ್ತಿರುವುದಿಲ್ಲ, ಹೇಗೆ ಹೊಂದಿಕೊಂಡು ಹೋಗಬೇಕು ಎಂದು ಗೊತ್ತಿರುವುದಿಲ್ಲ. ಕೆಲವು ಹುಡುಗಿಯರಿಗೆ ದಿನನಿತ್ಯ ಅಡುಗೆ ಮಾಡೋದೂ ಬರುವುದಿಲ್ಲ. ಗೊತ್ತಿದೆ, ಹುಡುಗಿಯರು ಈಗ ಸಬಲರಾಗಿದ್ದಾರೆ, ಹುಷಾರಾಗಿದ್ದಾರೆ, ಕಲಿತವರಾಗಿದ್ದಾರೆ, ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವವರಿದ್ದಾರೆ ಎಂದು ತಾವು ಅವರಿಗಿಂತ ಹುಷಾರ ಇರುವ ಅಳಿಯ ಹೆಚ್ಚು ಸಂಬಳ ಮತ್ತು ಅವರ ಆಸ್ತಿಯ ಅಪೇಕ್ಷೆ ಇಡುತ್ತೀರಿ. ಆದರೆ ಆ ಅಪೇಕ್ಷೆಗಳು ಪೂರ್ತಿಯಾಗುವುದಿಲ್ಲವೆಂದು ಸಣ್ಣ ಪುಟ್ಟ ಕಾರಣ ನೀಡಿ ಬೇಡ ಅನ್ನುತ್ತಾ ಹೋಗುತ್ತೀರಿ. ಅಲ್ಲಿ ಹುಡುಗಿಯರ ವಯಸ್ಸು ಬೆಳೆಯುತ್ತಾ ಹೋಗುತ್ತದೆ. ಆದ್ದರಿಂದ ಕಡಿಮೆ ಸಂಬಳವಿದ್ದರೂ ಒಳ್ಳೆಯ ಮನಸ್ಸಿನ ಮತ್ತು ಯಾವುದೇ ವ್ಯಸನವಿಲ್ಲದೆ ಅವರಿಗೆ ಮನಸ್ಸಿನಿಂದ ಜೋಡಿಯಾಗುವ ಬಯಕೆ ಇರುತ್ತದೆ. ಆದರೆ ಹುಡುಗಿಯರ ತಂದೆ ತಾಯಿಯಂದರು ಮತ್ತು ಅವರ ಸಂಬಂಧಿಗಳು ವೆಲ್ ಸೆಟಲ್ ವ್ಯಾಖ್ಯಾನದಲ್ಲಿ ಕೊಡುವುದಿಲ್ಲ. ಕಾರಣ ಅವರು ಹಿಂದೆ ಉಳಿಯುತ್ತಾರೆ. ಹುಡುಗನ ಮದುವೆ ವೇಳೆಯಲ್ಲಿ ಇರುವ ಸಂಬಳದ ಮೇಲೆ ಹುಡುಗಿಯರ ಹಿತಚಿಂತನೆ ಮಾಡುವುದ ಬದಲು ಆ ಹುಡುಗನ ಮೇಲೆ ವಿಶ್ವಾಸವಿಟ್ಟು ಮದುವೆ ಮಾಡಿಕೊಡುವುದು ಅಗತ್ಯವಾಗಿದೆ. ಕಾರಣ ಈಗಿರುವ ಸಂಬಳ ಅವರ ಮುಂದಿನ ಭವಿಷ್ಯದಲ್ಲಿ ಇರುವುದಿಲ್ಲ. ಪ್ರತಿ ವರ್ಷವೂ ಅವರ ಸಂಬಳ ಏರಿಕೆಯಾಗುತ್ತದೆ ಮತ್ತು ಮದುವೆಯಾಗದೆ ಮೇಲೆ ಆ ಹುಡುಗರಿಗೆ ಅವರ ಕನಸು ಪೂರ್ತಿಗೊಳಿಸುವ ಹೊಸ ಉತ್ಸಾಹ ಹರುಷ ಇರುತ್ತದೆ ಮತ್ತು ಸಂಬಳ ಹೆಚ್ಚಿಗೆಯಾದ ಮೇಲೆ ಹುಡುಗಿಯರು ಸುಖವಾಗಿರುತ್ತಾರೆ ಎನ್ನುವುದು ಅವರ ತಪ್ಪು ತಿಳುವಳಿಕೆಯಾಗಿರುತ್ತದೆ. ಭವಿಷ್ಯದಲ್ಲಿ ಏನಾಗುತ್ತದೋ ಅದು ಯಾರಿಗೆ ಗೊತ್ತಿರುವುದಿಲ್ಲ, ಯಾವಾಗ ಏನಾಗುತ್ತದೋ ಗೊತ್ತಾಗುವುದಿಲ್ಲ. ಈಗಿನ ಪರಿಸ್ಥಿತಿ ಮದುವೆ ಎಂದರೆ ಅವರ ತಂದೆ ತಾಯಿಯಂದರಿಗೆ ಮತ್ತು ಅವರ ಸಂಬಂಧಿಗಳಿಗೆ ಪ್ರತಿಷ್ಠೆಯ ವಿಷಯವಾಗಿದೆ. ನಮ್ಮ ಹಳ್ಳಿಯ ಡಾಕ್ಟರ್, ನಮ್ಮ ಹಳ್ಳಿಯ ಇಂಜಿನಿಯರ್, MBA, CA, MCA ಅಂತ ಹೇಳುತ್ತಾ ಇಷ್ಟು ಲಕ್ಷದ ಪ್ಯಾಕೇಜ್ ಇದೆ ಎಂದು ಹೇಳುವುದು ಪಾಲಕರ ದೊಡ್ಡ ಸ್ಥಿತಿಯಾಗಿದೆ. ಈ ರೀತಿಯಾಗಿ ಪ್ರತಿ ಹುಡುಗಿಯರಿಗೆ ತಂದೆ ತಾಯಿಯಂದಿರು ಮತ್ತು ಅವರ ಸಂಬಂಧಿಕರ ಪ್ರಯತ್ನವಾಗಿರುತ್ತದೆ. ಆದರೆ ಪ್ರತಿಯೊಬ್ಬರೂ ಈ ರೀತಿಯ ಪ್ರಯತ್ನದಲ್ಲಿ ಇದ್ದರೆ ಸಣ್ಣ ಪುಟ್ಟ ಕೆಲಸದಲ್ಲಿರುವ ಹುಡುಗರು ಮಾಡುವುದೇನು? ಈ ಹುಡುಗರ ಮದುವೆ ಆಗುವವರಿಗೆ ಇದು ಒಂದು ಪ್ರಶ್ನೆಯೇ ಆಗಿದೆ. ಯಾವಾಗ ಮದುವೆಯಲ್ಲಿ ಮನುಷ್ಯನಿಗಿಂತ ಶಿಕ್ಷಣ, ಹಣ, ಆಸ್ತಿ ಇವುಗಳಿಗೆ ಹೆಚ್ಚಿನ ಒಲವು ಬಂತು, ಆವಾಗಿನಿಂದ ಗಂಡ ಹೆಂಡತಿಯ ಜಗಳ ಹಾಗೂ ಘಟಿಸ್ಫೋಟದ ಪ್ರಮಾಣಗಳು ಹೆಚ್ಚಾಗುತ್ತಿವೆ. ಈ ಸತ್ಯ ಮೆರೆತು ನಡೆಯುವುದಿಲ್ಲ. ಮದುವೆಯಲ್ಲಿ ಭೌತಿಕ ಸುಖಕ್ಕಿಂತ ಮಾನಸಿಕ ಸುಖದ ಆಧಾರದ ತಿಳುವಳಿಕೆ ಅವಶ್ಯಕವಾಗಿದೆ. ಮುಂದಿನ ಜನ್ಮದಲ್ಲಿ ಜನ್ಮ ಸಿಗುತ್ತದೋ ಇಲ್ಲವೋ ಗೊತ್ತಿಲ್ಲ. ಸ್ವರ್ಗದಿಂದ ದೇವರು ತಥಾಸ್ತು ಅನ್ನುತ್ತಿರುತ್ತಾನೋ ಮತ್ತು ನಾವು ಅವನ ಎಲ್ಲ ವಿಷಯಗಳನ್ನು ನಕಾರಾತ್ಮಕವಾಗಿಟ್ಟು ಈ ಜನ್ಮದ ಅರ್ಥವನ್ನು ಮುಗಿಸಿಬಿಡುತ್ತೇವೆ. ತಂದೆ ತಾಯಿಗಳು ತಮ್ಮ ಮಗಳ ಸುಖದ ವಿಚಾರ ಅವಶ್ಯಕವಾಗಿ ಮಾಡಲೇಬೇಕು. ಆದರೆ ಅದನ್ನು ಮಾಡುವಾಗ ಅವರು ವಯಸ್ಸು ಹೆಚ್ಚಿಗೆಯಾಗುತ್ತಿರುವುದರ ಬಗ್ಗೆ, ಕಳೆದು ಹೋಗುತ್ತಿರುವ ಸಮಯದ ಬಗ್ಗೆಯೂ ವಿಚಾರ ಮಾಡಬೇಕು. ಎಲ್ಲಾದರೂ ನಿಲ್ಲಬೇಕು ಮತ್ತು ಅಪೇಕ್ಷೆಗಳನ್ನು ತಡೆದು ಹೊಂದಿಕೊಳ್ಳುವ ವಿಚಾರ ಮಾಡಿ ತಕ್ಷಣ ಮುಂದೆ ಹೋಗುವಂತೆ ಮಾಡಬೇಕು. ಏಕೆಂದರೆ ಅಪೇಕ್ಷೆಗಳು ಎಂದೂ ಮುಗಿಯುವುದಿಲ್ಲ.
ಎಲ್ಲ ತಂದೆ ತಾಯಂದಿರು ಈ ವಿಷಯವನ್ನು ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡ್ಕೋಬೇಕು. ದಯವಿಟ್ಟು ಇದನ್ನು ಎಲ್ಲ ಕಡೆಗೂ ತಿಳಿಸಿ ಮತ್ತು ತಿಳ್ಕೊಳ್ಳಿ. ನೀವುಗಳು ಗೊತ್ತಾಯ್ತಾ? ಮದುವೆ ಆಗೋದನ್ನ ಸುಮ್ಮನೆ ಬೇಡ ಅಂತಿರೋದು. ತಾಯಿಗಳೇ ಜಾಸ್ತಿ. ತಾಯಿಯಂದರು ನಿಮ್ಮ ಪ್ಯಾಕೇಜ್ ಎಷ್ಟು, ನನ್ನ ಮಗಳು ಜಾಸ್ತಿ ತೆಗಿತಾಳೆ ನಿಮ್ಮ ಮಗಕ್ಕಿನ್ನ ಅನ್ನೋದು. ಅವ್ರು ಅಲ್ಲಿದಾರಾ, ಓ ನಿಮಗೆ ಮನೆ ಇದೆಯಾ ಬೆಂಗಳೂರಲ್ಲಿ ಅನ್ನೋದು. ಅದನ್ನೆಲ್ಲ ಬಿಡಿ, ಇದನ್ನ ಬಿಡಿ. ಅವ್ರು ಒಳ್ಳೆಯರಾ ಕೆಟ್ಟಾರ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಭವಿಷ್ಯದಲ್ಲಿ ಮುನ್ನಡೆಯಿರಿ ಅಂತ ನಾನು ಹೆಬ್ಬಳಲು ಶ್ರೀ ಚಕ್ರಮಾತಾ ಕಡೆಯಿಂದ ತಿಳಿಸ್ತೀನಿ. ಇವತ್ತು ದಿನಪಂಚಾಂಗದ ಬಗ್ಗೆ ತಿಳಿದುಕೊಳ್ಳೋಣ. ದಿನಾಂಕ 2/9/2024 ಸೋಮವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು ಶ್ರಾವಣ ಮಾಸ, ಕೃಷ್ಣಪಕ್ಷ, ತಿಥಿ ಅಮಾವಾಸ್ಯೆ, ಬೆಳಗಿನ ಜಾವ 5:50, ನಕ್ಷತ್ರ ಮಳೆ, ರಾತ್ರಿ 12 ಗಂಟೆ 12 ಮಳೆ ಪೂರ್ವಭಾದ್ರ 1ನೇ ಪಾದ, ರಾಹುಕಾಲ 7:44 9:17, ಗುಳಿಕ ಕಾಲ 1:55 3:28, ಯಮಂಡ ಕಾಲ 10:50 12:23 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.